ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಇಸ್ರೇಲ್ ಮತ್ತು ಅಮೆರಿಕ ಸೇರಿ ಇರಾನ್ ಮೇಲೆ ದಾಳಿಯನ್ನು ನಡೆಸ್ತಾ ಇವೆ. ಇರಾನ್ ಕೂಡ ಸಿಕ್ಕ ಕಡೆಯೆಲ್ಲ ಈಗಾಗಲೇ ದಾಳಿಯನ್ನು ನಡೆಸ್ತಾ ಇದೆ. ಅದಕ್ಕೆ ಕಾರಣ ಇರಾನ್ನ ಸುಪ್ರೀಂ ನಾಯಕ ಅಯತೊಲ್ಲಾ ಅಲಿ ಖಮೇನಿಯನ್ನು ಕೊಲ್ಲಲಾಗಿದೆ ಅನ್ನೋ ವರದಿಗಳು ಈಗಾಗಲೇ ಬಂದಾಗಿವೆ. ಅವರ ಪತ್ನಿ ಕೂಡ ಈಗ ನಿನ್ನೆಯಷ್ಟೇ ಸಾವನ್ನಪ್ಪಿದ್ದಾರೆ. ಇನ್ನೊಂದು ಕಡೆ ಇಸ್ರೇಲ್ ಅಮೆರಿಕವನ್ನು ಬಿಡಲ್ಲ ಅನ್ನೋದನ್ನು ಹೇಳ್ತಾ ದಾಳಿಯನ್ನು ನಡೆಸ್ತಾ, ಮತ್ತೊಂದು ಕಡೆ ಮಧ್ಯಪ್ರಾಚ್ಯದಲ್ಲಿರೋ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಕೂಡ ಮಿಸೈಲ್ಗಳ ಸುರಿಮಳೆಯನ್ನು ಸುರಿಸ್ತಾ ಇದೆ. ಅದೇ ರೀತಿ ಇನ್ನೊಂದು ಕಡೆ ಇರಾನ್ ಭಾರತಕ್ಕೆ ಸೇರಿದ್ದ ತೈಲ ತುಂಬಿದ್ದ ಹಡಗಿನ ಮೇಲೆ ದಾಳಿಯನ್ನು ಮಾಡಿತ್ತು. ಅದರಲ್ಲಿ 11 ಜನ ಭಾರತೀಯರು ಸಿಲುಕಿದ್ರು ಅನ್ನೋ ವಿಚಾರ ಕೂಡ ಹೊರಗೆ ಬಂದಿತ್ತು. ಇರಾನ್ ಸಿಕ್ಕವರ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಅದ್ಯಾಕೋ ಹುಚ್ಚು ಹಿಡಿದ ಕುದುರೆಯ ಹಾಗೆ ಎಲ್ಲೆಲ್ಲೋ ದಾಳಿಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇರಾನ್ನಲ್ಲಿ ಖಮೇನಿ ಸಾವಿಗೆ ಅಲ್ಲಿನ ಯುವ ಜನತೆ ಟ್ರಂಪ್ ಮತ್ತು ಇಸ್ರೇಲ್ಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ರೆ, ಭಾರತ ಮತ್ತು ಪಾಕಿಸ್ತಾನದಲ್ಲಿ ಮಾತ್ರ ಖಮೇನಿಯ ಸಾವಿಗೆ ಸಂತಾಪ, ಶೋಕಾಚರಣೆ, ಜಾಥಾ, ಒಂದಷ್ಟು ಪ್ರೊಟೆಸ್ಟ್ಗಳು, ಒಂದಷ್ಟು ರ್ಯಾಲಿಗಳು ಅಂತಿದ್ದನ್ನ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ. ಜಾತ್ಯತೀತ ಮುಖವಾಡ ಧರಿಸಿರೋ, ನಾಟಕ ಮಾಡೋರು ಇದೆಲ್ಲವನ್ನ ಮಾಡಿಸ್ತಾ ಇದ್ದಾರೆ. ಅದು ನಮ್ಮ ರಾಜ್ಯದಲ್ಲೂ ಮೊನ್ನೆ ನಡೆದಿದೆ. ಅದರಲ್ಲೂ ಕೆಲವರು ನಮ್ಮಲ್ಲೂ ಕೂಡ ಬೆಂಗಳೂರಲ್ಲಿ ಈ ಖಮೇನಿ ಇದ್ದಾರಲ್ಲ, ಈ ಖಮೇನಿ ಇದ್ದವರು ನಮಗೆಲ್ಲ ಅಪ್ಪ ಇದ್ದ ಹಾಗೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅದನ್ನು ನಿಮಗೆ ವಿಡಿಯೋದು ಕೂಡ ತೋರಿಸ್ತೀನಿ. ಹಾಗಾದರೆ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಇರಾನ್ನ ಯುವ ಜನತೆಗೆ ಬೇಕಾಗಿಲ್ಲ ಅಂದರೆ ನಮ್ಮ ದೇಶದಲ್ಲಿರೋ ಬಹಳಷ್ಟು ಮುಸಲ್ಮಾನರಿಗೆ ಯಾಕೆ ಬೇಕೋ? ಖಮೇನಿ ಅಲ್ಲೆಲ್ಲೋ ಇರಾನ್ನಲ್ಲಿ ಇದೆ, ನಮ್ಮ ದೇಶದಲ್ಲಿರೋ ಮುಸಲ್ಮಾನರಿಗೆ ಹಬ್ಬ ಆಗಿದ್ದು ಹೇಗೆ? ಯಾಕೆ ಇಸ್ಲಾಮಿಕ್ ರೆವಲ್ಯೂಷನ್ ತಂದ ವ್ಯಕ್ತಿಯ ಮೇಲೆ ಎಲ್ಲಿಲ್ಲದ ಪ್ರೀತಿ? ಭಾರತದಲ್ಲೂ ಇಸ್ಲಾಮಿಕ್ ರೆವಲ್ಯೂಷನ್ ತಂತ್ರಗಾರಿಕೆ ಒಳಗಿಂದ ಒಳಗೆ ನಡೀತಾ ಇದೆಯಾ? ಪಕ್ಕದ ದೇಶದಲ್ಲಿ ಹಿಂದೂಗಳ ಹತ್ಯೆ ಆದಾಗ ಇಲ್ಲದ ಜಾಥಾ, ಪ್ರತಿಭಟನೆ, ಮೌನಾಚರಣೆ, ಖಮೇನಿಗಾಗಿ ಶಾಂತಿ ಪ್ರತಿಭಟನೆಗಳು, ಶಾಂತಿಯ ರ್ಯಾಲಿ ಯಾಕೆ ನಡೀತಾ ಇದೆ? ನಮ್ಮ ದೇಶದಲ್ಲಿ ಲದ್ದಿ ತಿನ್ನೋ ಬುದ್ಧಿಜೀವಿಗಳು ಮತ್ತು ಜಾತ್ಯತೀತ ಮುಖವಾಡ ಹಾಕಿದವರ ಕಥೆ ಏನು? ಎಲ್ಲವನ್ನ ಸ್ವಲ್ಪ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಸೇರಿ ದಾಳಿಯನ್ನು ತೀವ್ರಗೊಳಿಸಿವೆ. ಇರಾನ್ ಕೂಡ ಅದಕ್ಕೆ ತಿರುಗೇಟನ್ನು ಕೊಡ್ತಾ ಇದೆ. ಅದರಲ್ಲಿ ಈಗಾಗಲೇ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿಯ ಅಂತ್ಯ ಆಗಿದೆ ಅನ್ನೋದನ್ನು ಜಾಗತಿಕ ಮಟ್ಟದಲ್ಲಿ ಎಲ್ಲ ಮಾಧ್ಯಮಗಳು ತೋರಿಸಿವೆ. ಅದು ಸತ್ಯ ಅನ್ನೋದನ್ನು ಇರಾನ್ ಕೂಡ ಈಗಾಗಲೇ ಒಪ್ಪಿಕೊಂಡಿದೆ. ಈ ಖಮೇನಿ ಅಂತ್ಯ ಆಗಿದ್ದಕ್ಕೆ ಇರಾನ್ನ ಯುವ ಜನತೆ ಡೊನಾಲ್ಡ್ ಟ್ರಂಪ್ಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಆದರೂ ಟ್ರಂಪ್ ವಿಶ್ವದಲ್ಲಿ ಎಲ್ಲ ಯುದ್ಧಗಳನ್ನು ನಿಲ್ಲಿಸಿದ್ದೀನಿ, ನನಗೂ ಶಾಂತಿ ನೊಬೆಲನ್ನು ಕೊಡಲೇಬೇಕು, ಬೇರೆ ಯಾರಿಗೆ ಕೊಟ್ಟರು ಅದು ಸರಿ ಹೋಗಲ್ಲ ಅಂತಿದ್ದವರು, ನನಗೆ ಕೊಡಿ ಪ್ಲೀಸ್ ಪ್ಲೀಸ್ ಅಂತ ಬೇಡ್ಕೊಳ್ತಾ ಇದ್ದವರು ಹೀಗೆಲ್ಲ ಮಾಡಬಹುದಾ? ಅಂದರೆ ಇದ್ದಕ್ಕಿದ್ದ ಹಾಗೆ ಯುದ್ಧವನ್ನು ಪ್ರಾರಂಭ ಮಾಡಬಹುದಾ ಅನ್ನೋದು ಬಹಳಷ್ಟು ಜನರ ಪ್ರಶ್ನೆ. ಅದೇನೇ ಆದರೂ ಇಲ್ಲಿ ಖಮೇನಿ ಅಂತ್ಯವನ್ನು ಇರಾನ್ ನಾಗರಿಕರೇ ಸಂಭ್ರಮಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಅಂದರೆ ಇರಾನ್ ಅನ್ನೋದು ಈಗ ನಾವು ನೋಡೋ ಹಾಗೆ ಇಸ್ಲಾಂ ಮೂಲಭೂತರಿಂದ ದೂರ ಇದ್ದು ಪಾಶ್ಚಿಮಾತ್ಯಕ್ಕೆ ಹತ್ತಿರವಾಗಿದ್ದ ದೇಶ. ಆಗ ರಾಜ ಶಾ ಮೊಹಮ್ಮದ್ ರೆಜಾ ಪೆಹಲ್ವಿಯ ಆಳ್ವಿಕೆ ಇತ್ತು. ಆದರೆ ಜನವರಿ 19, 1979ರಲ್ಲಿ ಪೆಹಲವಿ ಇರಾನ್ ತೊರೆದು ಹೋಗಬೇಕಾಯಿತು. ಅದಕ್ಕೆ ಕಾರಣ ಇಸ್ಲಾಮಿಕ್ ಮೂಲಭೂತವಾದ ಆತನ ಆಡಳಿತ. ಫೆಬ್ರವರಿ 1, 1979 ರುಹಲ್ಲಾ ಖೊಮೇನಿ ವಲಸೆ ಜೀವನದಿಂದ ಇರಾನ್ಗೆ ಮರಳಿ ಬರ್ತಾರೆ. ಏಪ್ರಿಲ್ 1, 1979 ಜನಮತ ಸಮೀಕ್ಷೆಯ ನಂತರ ಇರಾನನ್ನು ಅಧಿಕೃತವಾಗಿ ಇಸ್ಲಾಮಿಕ್ ರಿಪಬ್ಲಿಕ್ ಅನ್ನೋ ಘೋಷಣೆಯನ್ನು ಮಾಡಲಾಗುತ್ತೆ. ಅಲ್ಲಿ ರೆವಲ್ಯೂಷನ್ ಆಗೋಕೆ ಮುಖ್ಯವಾದ ಕಾರಣ ಅಂದ್ರೆ ಆಗ ರಾಜ ಪೆಹಲ್ವಿ ಇದ್ನಲ್ಲ, ಆತನ ಆಡಳಿತದ ವಿರುದ್ಧ ಸಮಾಧಾನ, ಭ್ರಷ್ಟಾಚಾರದ ಆರೋಪಗಳು, ಜೊತೆಗೆ ಧಾರ್ಮಿಕ ನಾಯಕರು ಪಾಶ್ಚಾತ್ಯ ಪ್ರಭಾವ ಜಾಸ್ತಿಯಾಗಿದೆ ಅನ್ನೋದನ್ನ ಮತಾಂಧರ ತಲೆಗೆ ತುಂಬಿದ್ದೇ ಕಾರಣ ಆಗಿತ್ತು. ಅದರಿಂದಾಗಿ ಇರಾನ್ ರಾಜಶಾಹಿ ವ್ಯವಸ್ಥೆಯಿಂದ ಧಾರ್ಮಿಕ ವ್ಯವಸ್ಥೆಗೆ ಬದಲಾಯಿತು. ಅಲ್ಲಿಂದ ಶುರುವಾಯಿತು ಅಲ್ಲಿನ ಜನರ ನರಕ ಯಾತನೆ. ಅದು ಕೇವಲ ನರಕ ಯಾತನೆ ಅಂದ್ರೆ ತಪ್ಪಾಗತ್ತೆ, ಜೀವನವೇ ನರಕ. ಅಲ್ಲಿ ಧರ್ಮಕ್ಕಾಗಿ ಹೆಣ್ಣು ಮಕ್ಕಳ ಹತ್ಯೆಗಳಾಗಿವೆ. ಅದಕ್ಕೆ ಧರ್ಮದ ಲೇಪನವನ್ನು ಹಚ್ಚಲಾಗಿದೆ. ಲಕ್ಷಾಂತರ ಜನರು ಖಮೇನಿ ವಿರುದ್ಧ ತಿರುಗಿ ಬಿದ್ದವರನ್ನ ಹತ್ಯೆ ಮಾಡಿ ಕಣ್ಣಿಗೆ ಕಾಣದ ಹಾಗೆ ಮಾಡಲಾಗಿದೆ. ಕಳೆದ ಕೆಲವು ವರ್ಷಗಳಿಂದ ಅಲ್ಲಿನ ಜನರಲ್ಲಿ ಧರ್ಮಾಧಾರಿತ ಮತ್ತು ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇಲ್ಲದ ಜೀವನ. ಇದರ ವಿರುದ್ಧ ಇರಾನ್ ಆಡಳಿತ ಮತ್ತು ಖಮೇನಿ ವಿರುದ್ಧ ಪ್ರತಿಭಟನೆಗಳು ನಡೆದಿವೆ. ಅಲ್ಲಿ ಅದೇ ಕಾರಣಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದ ಅದೆಷ್ಟೋ ಜನರನ್ನ ಹತ್ಯೆ ಕೂಡ ಮಾಡಲಾಗಿದೆ. ಹೆಣ್ಣು ಮಕ್ಕಳು ಅನ್ನೋದನ್ನ ನೋಡದೆ ಕೂಡ ಅವರ ಮೇಲೆ ಇಲ್ಲದ ದಬ್ಬಾಳಿಕೆಯನ್ನ ಮಾಡಿ ಹತ್ಯೆ ಮಾಡಲಾಗಿದೆ. ಹೆಣ್ಣು ಮಕ್ಕಳಿಗೆ ಇಸ್ಲಾಂನಲ್ಲಿರೋ ಹಿಂಸೆಯ ರೂಪದ ಕಾನೂನು ಬೇಡ, ಬುರ್ಕಾ ಕೂಡ ಬೇಡ ಅಂತಿದ್ರೆ ಅದೇ ನಮ್ಮ ದೇಶದಲ್ಲಿ ಗೊತ್ತಲ್ಲ. ಇಸ್ಲಾಮಿಕ್ ದೇಶಗಳಿಗೆ ಬೇಡವಾದದ್ದು ನಮ್ಮ ದೇಶದ ಮುಸಲ್ಮಾನರು ಮತ್ತು ಲದ್ದಿ ತಿನ್ನೋ ಬುದ್ಧಿಜೀವಿಗಳು ಅಂತ ಹೇಳಿಕೊಳ್ಳೋರಿಗೆ ಬೇಕಾಗತ್ತೆ. ಅದಕ್ಕಾಗಿ ಪ್ರತಿಭಟನೆ ಕೂಡ ಮಾಡ್ತಾರೆ. ಇರ್ಲಿ ಬಿಡಿ, ಅವರ ಕರ್ಮ ಏನೋ ಮಾಡ್ಕೊಳ್ತಾರೆ ಅಂದ್ಕೊಳ್ಳೋಣ. ಅಂದ್ರೆ
ಈಗ ಇರಾನ್ನ ಸರ್ವೋಚ್ಚ ನಾಯಕ ಅಯೋತುಲ್ಲಾ ಖಮೇನಿ ಅಂತ್ಯ ಆಗಿರೋದಕ್ಕೆ ಭಾರತದ ಉತ್ತರ ಪ್ರದೇಶ, ದೆಹಲಿ, ಬೆಂಗಳೂರು, ಕೋಲ್ಕತ್ತಾ, ಹೈದರಾಬಾದ್ ಹೀಗೆ ಬಹಳಷ್ಟು ನಗರಗಳಲ್ಲಿ ಮೌನಾಚರಣೆ, ಖೊಮೇನಿಯ ಆತ್ಮಕ್ಕೆ ಶಾಂತಿ ಸಿಗುವುದಕ್ಕೆ ಶಾಂತಿ ಕೋರಿರೋದು ಕಾರ್ಯಕ್ರಮಗಳು, ಇಂತಹ ಒಂದಷ್ಟು ಜಾಥಾಗಳು ನಡೀತಾ ಇವೆ. ಅದರಲ್ಲೂ ಬೆಂಗಳೂರಿನ ಶಾಂತಿನಗರದ ಶಾಸಕ ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ ಅವರೇ ಸಾವಿರಾರು ಜನರನ್ನ ಸೇರಿಸಿ ಖೊಮೇನಿ ಆತ್ಮಕ್ಕೆ ಶಾಂತಿಯನ್ನ ಕೋರಿದ್ದಾರೆ. ಅದರಲ್ಲೂ ರಿಚ್ಮಂಡ್ ಸರ್ಕಲ್ನಲ್ಲಿ ಒಂದಷ್ಟು ಚಿಕ್ಕದಾಗಿ ಪ್ರತಿಭಟನೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಎಲ್ಲರಿಗೂ ಗೊತ್ತೇ ಇದೆ, ಕೇವಲ ಭಾರತದಲ್ಲಿ ಮಾತ್ರ ನಡೆದಿದ್ದ ಅಂದ್ರೆ ಖಂಡಿತ ಇಲ್ಲ. ನಮ್ಮ ಪಕ್ಕದ ಭಿಕ್ಷುಕ ದೇಶ, ಶತ್ರು ದೇಶ ಪಾಕಿಸ್ತಾನ, ಮಿನಿ ಪಾಕಿಸ್ತಾನ ಬಾಂಗ್ಲಾದೇಶದಲ್ಲೂ ಇಂತಹ ಪ್ರತಿಭಟನೆಗಳು ನಡೆದಿವೆ. ಪಾಕಿಸ್ತಾನದಲ್ಲಿ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿ 12 ಜನರ ಸಾವಾಗಿದೆ. ಅದು ಸಾವೋ ಇಲ್ಲ ಹತ್ಯೆನೋ ಯಾವನಿಗ್ರಿಗೆ ಗೊತ್ತೋ. ಇನ್ನು ಬಾಂಗ್ಲಾದೇಶದಲ್ಲೂ ಪ್ರತಿಭಟನೆ ಖೊಮೇನಿ ಅಂತ್ಯ ಆಗಿದ್ದಕ್ಕೆ ಇಸ್ರೇಲ್ ವಿರುದ್ಧ ನಡೀತಾ ಇದೆ. ಇಲ್ಲಿ ಹೊಡೆದದ್ದು ಇಸ್ರೇಲ್ ಸರಿ, ಆದರೆ ಯುದ್ಧ ಮಾಡಿಸ್ತಾ ಆಯುಧಗಳನ್ನು ಕೊಡ್ತಾ ಇರೋದು ಅಮೆರಿಕ. ಆದರೆ ಅಮೆರಿಕದ ವಿರುದ್ಧ ಮಾತಾಡೋಕೆ ಪಾಕಿಗಳಿಗೆ ಮತ್ತು ಬಾಂಗ್ಲಾದೇಶಕ್ಕೆ ಮೀಟರ್ ಇಲ್ಲ, ಮ್ಯಾಟ್ರ್ ಅನ್ನೋದು ಮೊದಲೇ ಇಲ್ಲ. ಇಷ್ಟೆಲ್ಲ ಆದರೂ ಪಾಕಿಸ್ತಾನ ಒಂದು ಎಡವಟ್ಟು ಮಾಡಿಕೊಂಡಿದೆ. ಅದೇನೆಂದರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುಲ್ಲಾ ಮುನೀರಾ ಒಂದು ಕಡೆ ನಾವು ಇರಾನ್ ಪರವಾಗಿ ಇರ್ತೀವಿ ಅನ್ನೋದನ್ನು ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಅಮೆರಿಕಕ್ಕೆ ಪಾಕಿಸ್ತಾನದ ವಾಯು ನೆಲೆಗಳನ್ನು, ಸೇನಾ ನೆಲೆಗಳನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಅಲ್ಲಿಂದನೇ ಒಂದಷ್ಟು ದಾಳಿಯನ್ನು ಇರಾನ್ನ ಮೇಲೆ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಈಗ ಬರ್ತಾ ಇವೆ. ಹಾಗಾಗಿ ಇರಾನ್ ನಾವು ಪಾಕಿಸ್ತಾನದ ಮೇಲೂ ದಾಳಿಯನ್ನು ಮಾಡ್ತೀವಿ ಅನ್ನೋದನ್ನು ಹೇಳ್ತಾ ಇದೆ. ಅದು ಈಗ ಪಾಕಿಸ್ತಾನದ ಮೇಲೂ ದಾಳಿ ಆಗೋ ಹಾಗೆ ಮಾಡ್ತಾ ಇದೆ. ಇಲ್ಲಿ ಪಾಕಿಸ್ತಾನ ನಾನೇ ಇಸ್ಲಾಮಿಕ್ನ ಪಿತಾಮಹ ಅನ್ನೋ ಹಾಗೆ ಆಡೋಕೆ ಹೋಗ್ತಾ ಇದ್ರೆ, ಅಫ್ಘಾನಿಸ್ತಾನ ಎಲ್ಲೂ ಹೋಗಬೇಡಿ, ಬಡ್ಡಿ ಮಕ್ಕಳ ನಿಮಗೆ ಹೊಡೆಯೋಕ್ಕೆ ಅಮೆರಿಕ ಇಸ್ರೇಲ್ ಬೇಡ, ನಾವೇ ಹೊಡಿತೀವಿ ಅಂತ ನೂರ್ ಖಾನ್ ಏರ್ಬೇಸ್ ಮೇಲೆ ದಾಳಿಯನ್ನು ಮಾಡಿ ಡ್ಯಾಮೇಜ್ ಮಾಡಿದೆ. ಆದರೂ ಪಾಕಿಗಳು ತಾಲಿಬಾನಿಗಳ ಕೈಯಲ್ಲಿ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಹೊಡೆಸಿಕೊಳ್ತಾ ಇದ್ದಾರೆ. ಅದೇನೋಪ್ಪ ಇದೇ ಅನಿಸುತ್ತೆ ಕರ್ಮ ರಿಟರ್ನ್ಸ್ ಅಂದರೆ. ಅದೇನೇ ಆದರೂ ಇಲ್ಲಿ ಬಹಳಷ್ಟು ಜನರಿಗೆ ಒಂದಷ್ಟು ಅನುಮಾನಗಳು ಸಾಮಾನ್ಯವಾಗಿ ಬರುತ್ತವೆ. ಅಲ್ಲರಿ, ಇರಾನಿನ ಖೊಮೇನಿಗೂ ಭಾರತದಲ್ಲಿರೋ ಮುಸಲ್ಮಾನರಿಗೆ ಏನು ಸಂಬಂಧ ಅಂತ ಸ್ವಲ್ಪ ಈ ವಿಡಿಯೋನ ನೋಡ್ಕೊಂಡು ಬನ್ನಿ. ಬರೇ ಇಸ್ಲಾಂ ಲೀಡರ್ಗೆ ಸಾಯಿಸಿಲ್ಲ ಸರ್, ಫುಲ್ ಹ್ಯುಮ್ಯಾನಿಟಿಗೆನೆ ಸಾಯಿಸಿದ್ದಾರೆ. ಯಾಕಂದ್ರೆ ಇದು ಸೈಯದ್ ಅಲಿ ಖಾಮ್ನಾಯಿ ನಮ್ಮ ಲೀಡರ್ ಮಾತ್ರ ಅಲ್ಲ, ಅವರು ಎಲ್ಲರದು ಲೀಡರ್ ಇದ್ರು ಸರ್. ಗಾಜಾ ಮತ್ತೆ ಪ್ಯಾಲೆಸ್ಟೈನ್ ಅಲ್ಲಿ ಸರ್ ನಿಮ್ಗೆ ಗೊತ್ತಿದೆ, ಎಲ್ಲ ನಾವು ನೋಡ್ತಾ ಇದ್ವಿ ಹೆಂಗೆ ಅಂತ. ಯಾರು ಸ್ಟ್ಯಾಂಡ್ ತಗೊಂಡಿಲ್ಲ, ನಮ್ಮ ರೆಹಬರ್ ಖಾಮ್ನಾಯಿನೇ ತಗೊಂಡಿರೋದು ಫಸ್ಟ್ ಸ್ಟ್ಯಾಂಡ್. ಅವ್ರಿಗೇನೆ ಅಮೆರಿಕ ಇಸ್ರಾಯಿಲ್ ಅವ್ರು ಸಾಯಿಸಿದ್ದಾರೆ. ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಮಕ್ಕಳಿಂದ ಬಸ್ರಿ ಹೆಂಗಸರಿಂದ ಎಲ್ಲ ಲೇಡೀಸ್ ಇಷ್ಟು ಬಿಸಿಲು ಇದ್ರೂ ಸಹ ಉಪವಾಸ ಫಾಸ್ಟ್ ಮಾಡಿ ಎಷ್ಟೋ ಜನ ಊಟ ಮಾಡಿಲ್ಲ, ಆದರೂ ಇಲ್ಲಿ ಬಂದು ಇಕ್ಕಟ್ಟಾಗಿ ಬಂದಿದ್ದೀವಿ. ಯಾಕಂದ್ರೆ ಅದು ನಮಗೆ ಲಾಸ್ ಆಗಿದೆ. ಅದು ಬರೀ ಇರಾನ್ಗೆ ತಂದೆ ಆಗಿಲ್ಲ ಸರ್, ಅವ್ರು ಬರೀ ಎಲ್ಲ ಕಮ್ಯುನಿಟಿಗೆನೆ ತಂದೆ ತರ. ಒಂದು ತಂದೆ ಸತ್ತಿದ್ರೆ ಮಕ್ಳು ಹೆಂಗಾಗ್ತಾರೆ ಆ ಥರ ನೋವು ಆಗ್ತಾ ಇದೆ ನಮಗೆ. ಅವ್ರಿಗೆ ನಾವು ಭಾಗವಹಿಸಲು ನಮಗೆ ಹೊಟ್ಟೆ ಎಲ್ಲ ಉರಿತಾ ಇದೆ ಇವತ್ತು. ಅದಕ್ಕೋಸ್ಕರ ನಾವು ಇಲ್ಲಿ ಎಲ್ಲ ಬಂದು ಮಾಡಿದ್ದೀವಿ ಸರ್. ನೋಡಿದ್ರಲ್ಲ, ಇದು ಯಾವುದೋ ಒಂದು ಮಾಧ್ಯಮದಲ್ಲಿ ಹೆಣ್ಣು ಮಾತಾಡ್ತಾ ಇರತಕ್ಕಂತಹದ್ದು, ಮುಸ್ಲಿಂ ಮಹಿಳೆ. ಈಕೆ ಹೇಳ್ತಾಳೆ ಇವರು ಇಡೀ ಎಲ್ಲ ಕಮ್ಯುನಿಟಿಗೂ ಅಪ್ಪ ಇದ್ದ ಹಾಗೆ ಅಂತ. ನಮಗೆ ಅಪ್ಪ ಆಗೋದು ಬೇಡ ತಾಯಿ, ನಿಮಗೆ ಅಪ್ಪ ಆಗಿದ್ದಾರೆ ಅಂದರೆ ಓಕೆ, ಆದರೆ ನನಗೆ ಒಂದು ಗೊತ್ತಾಗಿಲ್ಲ, ನಿಮ್ಮಪ್ಪ ಇರಾನ್ನಲ್ಲಿ ಇದ್ರೆ ನೀವ್ಯಾಕೆ ಭಾರತದಲ್ಲಿದ್ದೀರಿ? ನೀವು ಅಲ್ಲಿಗೆ ಹೋಗಬಹುದಲ್ವೇ? ಅದನ್ನು ಬಿಟ್ಟು ಇರಾನ್ ನಿಮ್ಮದೇ ಆಗಿದ್ದಾಗ ಭಾರತದಲ್ಲಿ ನಮಗೆ ಅಪ್ಪ ಇದ್ದ ಹಾಗೆ ನಮಗೆ ಅಪ್ಪ ಅಂತಿದ್ರೆ ನಿಮ್ಮ ಅಪ್ಪ ಪಾಪ ಬೇಜಾರು ಮಾಡ್ಕೊಳ್ತಾರೆ. ಏನೋ ಬಿಡಿಪ್ಪ, ಅದು ಯಾರಪ್ಪನೋ ಅವರೇ ನಮ್ಮಪ್ಪ ಅಂದಾಗ ನಾವೇನು ಮಾಡೋಕ್ಕಾಗತ್ತೆ? ಇಲ್ಲಿ ಸಂಬಂಧ ಏನೂ ಇಲ್ಲ ಅನ್ನೋದು ನಿಜ. ಕೆಲ ಬುದ್ಧಿಜೀವಿಗಳನ್ನು ಕೇಳಿದರೆ ಅಯ್ಯೋ ಖೊಮೇನಿ ಶಿಯಾ ಪಂಗಡಕ್ಕೆ ಸೇರಿದವನು, ಅದಕ್ಕೆ ಅಲ್ಲಿರೋ ಶಿಯಾ ಮುಸಲ್ಮಾನರು ಆತ್ಮಕ್ಕೆ ಶಾಂತಿ ಕೋರ್ತಾ ಇದ್ದಾರೆ ಬಿಡಿ ಅಂತಾರೆ. ಅಲ್ಲ ರೀ, ಒಂದು ಸಲ ಯೋಚನೆ ಮಾಡಿ, ಇಲ್ಲಿ ಶಾಂತಿ ಕೋರಿದ್ದು ತಪ್ಪಲ್ಲ, ಇಲ್ಲಿ ಶಾಂತಿಯನ್ನು ಕೋರಿದ್ದು ಯಾರಿಗಾಗಿ ಅನ್ನೋದು ಯೋಚನೆ ಮಾಡಬೇಕು. ಆ ಖೊಮೇನಿ ಎನ್ನುವ ಮನುಷ್ಯ ಇರಾನ್ಗೆ ಬೇಡವಾಗಿದ್ದ, ಇಸ್ಲಾಮಿಕ್ ಹೆಸರಲ್ಲಿ ಜನರ ರಕ್ತವನ್ನು ಹೀರ್ತಾ ಇದ್ದ, ಒಂದಷ್ಟು ಜನರನ್ನು ಹತ್ಯೆ ಮಾಡಿಸಿದ್ದ. ಈಗ ಪ್ರತಿಭಟನೆ ಮಾಡಿದವರನ್ನು ನಮ್ಮ ದೇಶದಲ್ಲಿ ಕೇಳಿ, ಅಯ್ಯೋ ಖೊಮೇನಿ ಕೂಡ ಒಬ್ಬ ಮನುಷ್ಯ ಸರ್, ಅವನ ಆತ್ಮಕ್ಕೆ ಶಾಂತಿ ಕೋರಿದ್ದು ತಪ್ಪ, ಅದು ಮನುಷ್ಯತ್ವ ಅನ್ನೋ ಗಿಣಿಪಾಠ ಮಾಡ್ತಾರೆ. ಇಸ್ಲಾಮಿಕ್ ರೆವಲ್ಯೂಷನ್ ಮಾಡಿ ಇರಾನ್ನಲ್ಲಿ ಲಕ್ಷಾಂತರ ಜನರ ಪ್ರಾಣವನ್ನು ತೆಗೆದ್ರಲ್ಲ, ಅವ್ರು ಯಾರು ಮನುಷ್ಯರಾಗಿರ್ಲಿಲ್ವಾ? ಅವರಿಗೆ ಯಾರಿಗೂ ಮನುಷ್ಯತ್ವ ಇರಲಿಲ್ವಾ? ಅದೇನೋಪ್ಪ ನಮ್ಮ ದೇಶದ ಮುಸಲ್ಮಾನರೇ ಹೇಳಬೇಕು. ಅದೇ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಆಯಿತು. ರಷ್ಯಾ ಉಕ್ರೇನ್ ಯುದ್ಧದಲ್ಲಿ 4 ವರ್ಷಗಳಿಂದ ಸಾವಿರಾರು ನಾಗರಿಕರು ಸೈನಿಕರು ಸತ್ತಿದ್ದಾರೆ. ಅಷ್ಟೇ ಯಾಕ್ರೆ, ನಮ್ಮ ದೇಶದ ಸೈನಿಕರು ಪಾಕಿಸ್ತಾನದ ಉಗ್ರರನ್ನು ಹೊಡೆದಾಕೋಕ್ಕೆ ಹೋದಾಗ ಸಾವಿಗೀಡಾಗಿದ್ದಾರೆ.
ಈಗ ಕೊಮೇನಿ ಆತ್ಮಕ್ಕೆ ಶಾಂತಿ ಕೋರ್ತಾ ಇರೋರು ಕೊಮೇನಿಯನ್ನ ಜನ್ನತ್ಗೆ ಕಳಿಸಿದ್ದೆ ತಪ್ಪು ಅನ್ನೋ ಹಾಗೆ ಪ್ರತಿಭಟನೆ ಮಾಡ್ತಾ ಇರೋರು ಆಗ ಯಾಕೆ ಶಾಂತಿಯನ್ನ ಕೋರೋಕ್ಕೆ ಬರಲಿಲ್ಲ? ಹಿಂದೂಗಳು ಸತ್ತಾಗ ಅವರು ಮನುಷ್ಯರಲ್ವಾ? ನಮ್ಮ ದೇಶ ಕಾಯೋ ಸೈನಿಕರು ಮನುಷ್ಯರಲ್ವಾ? ಆಗ ಈ ಅಯೋಗ್ಯ ಜಾತ್ಯತೀತ ಹೆಸರಲ್ಲಿ ಬದುಕೋ ದಂಡಪಿಂಡಗಳಿಗೆ ಮನುಷ್ಯತ್ವ ಇರಲಿಲ್ವಾ? ಅಥವಾ ಮುಸಲ್ಮಾನರಿಗೆ ಮಾತ್ರ ಮನುಷ್ಯತ್ವ ಇದೆ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರಾ? ಅದು ಬೇಡ ರೀ. ಮೊಹಮ್ಮದ್ ಪೈಗಂಬರರು ನೀನು ಇರುವ ನೆಲವನ್ನ ಮೊದಲು ಪ್ರೀತಿಸು ಅನ್ನೋದನ್ನ ಹೇಳಿದ್ದಾರೆ. ಅದನ್ನಾದರೂ ನಮ್ಮ ದೇಶದಲ್ಲಿರೋ ಅದೆಷ್ಟು ಮುಸಲ್ಮಾನರು ಸರಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳಲಿ ನೋಡೋಣ. ಅಲ್ಲಾಹು ಹೆಣ್ಣು ಮಕ್ಕಳ ಸ್ವಾತಂತ್ರ್ಯ ಕಿತ್ಕೊಂಡು ಇನ್ನೊಬ್ಬರ ಪ್ರಾಣ ತೆಗೆದು ತನ್ನ ಧರ್ಮವನ್ನು ಉಳಿಸುವಂತ ಎಲ್ಲೂ ಹೇಳಿಲ್ಲ. ಅದು ಕುರಾನಲ್ಲೂ ಉಲ್ಲೇಖ ಆಗಿಲ್ಲ. ಆದರೂ ಲಕ್ಷಾಂತರ ಜನರ ಪ್ರಾಣ ತೆಗೆದವನಿಗೆ ಶಾಂತಿ ಕೋರ್ತಾರಂತೆ. ಇದನ್ನ ಮನುಷ್ಯತ್ವ ಅಂತ ಹೇಳ್ತಾರಂತೆ. ದೇಶದಲ್ಲಿರೋ ಜನರೆಲ್ಲ ಕೇಳಬೇಕಂತೆ. ಇಲ್ಲಿ ಒಂದನ್ನು ನಾವುಗಳು ಸರಿಯಾಗಿ ಯೋಚನೆ ಮಾಡಬೇಕು. ಏನಂದರೆ ಭಾರತದ ಒಳಗೂ ಇಸ್ಲಾಮಿಕ್ ರೆವಲ್ಯೂಷನ್ನ ತಂತ್ರಗಾರಿಕೆಗೆ ಬೆಂಬಲ ಕೊಡೋದಕ್ಕೆ ಅದೆಷ್ಟು ಜನ ಇದ್ದಾರೆ ಅನ್ನೋದು ಇದನ್ನು ನೋಡ್ತಾ ಇದ್ರೆ ಗೊತ್ತಾಗತ್ತೆ. ಅದು ಪಾಕಿಸ್ತಾನ ಮತ್ತು ಭಾರತದಲ್ಲಿ ಏಕಕಾಲದಲ್ಲಿ ನಡೆದಿದೆ ಅನ್ನೋದು ಆಶ್ಚರ್ಯ ಅನ್ನಿಸುತ್ತೆ. ಹಾಗಾದರೆ ಪಾಕಿಸ್ತಾನ ಮತ್ತು ಭಾರತದಲ್ಲಿರೋ ಅದೆಷ್ಟು ಜನ ಮುಸಲ್ಮಾನರಿಗೆ ಲಿಂಕ್ ಇದೆ ಅನ್ನೋದನ್ನು ಸುಮ್ಮನೆ ಯೋಚನೆ ಮಾಡಿಕೊಳ್ಳಿ. ಕೊಮೇನಿ ಸತ್ತ ಕೆಲವೇ ಗಂಟೆಗಳಲ್ಲಿ ಸಾವಿರಾರು ಜನರು ಒಂದು ಕಡೆ ಜಮಾಯಿಸ್ತಾರೆ ಅಂದರೆ ಅದ್ಯಾವ ಮಹಾನುಭವ, ಅದೆಷ್ಟರ ಮಟ್ಟಿಗೆ ಇವರನ್ನು ಸೇರಿಸೋ ಪ್ರಯತ್ನವನ್ನು ಮಾಡ್ತಾನೆ. ಒಬ್ಬರಿಂದ ಒಬ್ಬರಿಗೆ ಲಿಂಕ್ ಅದು ಹೇಗೆ ಇರುತ್ತೆ? ಇದೆಲ್ಲವನ್ನ ನೋಡಿ ಅರ್ಥ ಮಾಡ್ಕೋಬೇಕಾಗಿರೋದೇನು? ಅರ್ಥ ಮಾಡಿಕೊಳ್ಳಿ. ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ದೇಶದಲ್ಲಿ ಇಸ್ಲಾಂ ಅನ್ನೋ ಹೆಸರಲ್ಲಿ ರಾಕ್ಷಸ ರೂಪದಲ್ಲಿರೋರನ್ನ ದೇವರು ಅಂತ ಪೂಜೆ ಮಾಡೋ ಧರ್ಮದ ಪಿತ್ತ ತಲೆಗೆ ಏರಿಸಿಕೊಂಡು ಅದೇ ಹೆಸರಲ್ಲಿ ಹೆಣ್ಣು ಮಕ್ಕಳ ಸ್ವಾತಂತ್ರ್ಯ ಕಿತ್ತುಕೊಳ್ಳೋ ನರ ರಾಕ್ಷಸರ ಬೆನ್ನಿಗೆ ನಿಲ್ತಾರೆ ಅಂದರೆ ನಮ್ಮ ದೇಶದ ಮುಸಲ್ಮಾನರೇ ಗ್ರೇಟ್. ಆದರೂ ಇದೆಲ್ಲವನ್ನು ವ್ಯವಸ್ಥಿತವಾಗಿ ನಡೆಸ್ತಾ ಇರೋದು ಕೇವಲ ರಾಜಕಾರಣಿಗಳು. ಅದು ಮತಾಂಧತೆಯ ಅಮಲನ್ನು ತುಂಬಿ ಒಂದು ಧರ್ಮವನ್ನು ಉಳಿಸ್ತಾ ಇದ್ದೀವಿ, ನಾವೇನೋ ಮಾಡ್ತಾ ಇದ್ದೀವಿ ಅಂತ ಇಲ್ಲದನ್ನು ತಲೆಗೆ ತುಂಬಿ ರಾಜಕೀಯ. ಇದೊಂದು ವೋಟ್ ಬ್ಯಾಂಕ್. ಇದೇ ಒಂದು ದುರಂತ. ಈಗ ಮೊನ್ನೆ ಕಾಂಗ್ರೆಸ್ ಪಕ್ಷದ ಶಾಂತಿನಗರದ ಶಾಸಕ ನಲಪಾಡ ಹ್ಯಾರಿಸ್ ಮುಂದೆ ನಿಂತು ಮಾಡಲಿಲ್ವಾ? ಅದೇನೇ ಆದರೂ ಸದ್ಯಕ್ಕೆ ಯುದ್ಧ ಶುರುವಾಗಿದೆ. ಇರಾನ್ ಮಧ್ಯಪ್ರಾಚ್ಯದ ಎಲ್ಲ ದೇಶಗಳ ಮೇಲೂ ದಾಳಿಯನ್ನು ಮಾಡಿದೆ. ಹೀಗಿದ್ದಾಗ ಕಚ್ಚಾ ತೈಲದ ಬೆಲೆ ಏರಿಕೆ ಆಗತ್ತೆ. ಇನ್ನು ಮುಂದೆ ಒಂದು ಕಡೆ ಪಾಕಿಸ್ತಾನದ ಮೇಲೆ ಅಫ್ಘಾನಿಸ್ತಾನ ದಾಳಿಯನ್ನು ನಡೆಸ್ತಾ ಇದ್ರೆ ಮತ್ತೊಂದು ಕಡೆ 4 ವರ್ಷಗಳಿಂದ ರಷ್ಯಾ ಉಕ್ರೇನ್ ಯುದ್ಧ ನಿಂತೇ ಇಲ್ಲ. ಈಗ ಮತ್ತೆ ಅಮೆರಿಕ ಇಸ್ರೇಲ್ ಸೇರಿ ಇರಾನ್ ಮೇಲೆ ದಾಳಿಯನ್ನು ಮಾಡ್ತಾ ಇವೆ. ಇದೆಲ್ಲದರ ಮಧ್ಯೆ ಭಾರತದಲ್ಲಿ ಹಿಂದೂಗಳ ಹಬ್ಬಗಳಾಗಲಿ ಅಥವಾ ಮುಸಲ್ಮಾನರ ರಂಜಾನ್ ಆಗಲಿ ಯಾವುದೇ ತೊಂದರೆ ಇಲ್ಲದೆ ಶಾಂತಿಯುತವಾಗಿ ನಡೀತಾ ಇದೆ. ಖುಷಿಯಾಗಿ ಜನರು ಇದ್ದಾರೆ. ಅದಕ್ಕೆ ಕಾರಣ ಈ ದೇಶವನ್ನು ಮುನ್ನಡೆಸ್ತಾ ಇರೋ ಪ್ರಧಾನಿ ನರೇಂದ್ರ ಮೋದಿ ಅಂದರೂ ಕೂಡ ತಪ್ಪಾಗಲ್ಲ. ಈಗಲೂ ಕೆಲವರು ದೇಶದ ಪ್ರಧಾನಿಯನ್ನು ನಿಂದಿಸ್ತೀನಿ, ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತಾಡ್ತೀನಿ ಅಂದರೆ ನಾವೇನು ತಾನೇ ಮಾಡೋಕ್ಕೆ ಆಗತ್ತೆ? ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ರಂಜಾನ್ ಮಾಡೋಕ್ಕೆ ನೆಮ್ಮದಿ ಇಲ್ಲದ ಪರಿಸ್ಥಿತಿ. ಅದೇ ಹಿಂದೂಸ್ತಾನದಲ್ಲಿ ಮುಸಲ್ಮಾನರಿಗೆ ಖುಷಿಯಾದ ರಂಜಾನ್ ಇದೇ ಅಲ್ವೇನ್ರಿ ಶಾಂತಿ ಅಂದರೆ? ಅದನ್ನು ಬಿಟ್ಟು ಎಲ್ಲೋ ಸತ್ತವರಿಗೆ ನಾವು ಆತ್ಮಕ್ಕೆ ಶಾಂತಿಯನ್ನು ಕೋರ್ತೀವಿ ಅಂದರೆ ಅವರನ್ನು ಅದೇನಂತ ಕರಿಬೇಕು ಅನ್ನೋದನ್ನು ನೀವೇ ಹೇಳಿಪ್ಪ. ಅದೇನಾದರೂ ಆಗಲಿ ಈ ಯುದ್ಧ ಅನ್ನೋದು ಬಹಳಷ್ಟು ಬೇಗ ನಿಲ್ಲಿ, ಒಳ್ಳೆಯವರು ಉಳಿದುಕೊಳ್ಳಿ, ಕೆಟ್ಟವರು ನಾಶ ಆಗಲಿ, ಬೇಗ ಶಾಂತಿ ಅನ್ನೋದು ಬರಲಿ ಅನ್ನೋದು ನಮ್ಮ ಆಶಯ. ಯಾಕಂದರೆ ಈ ಯುದ್ಧ ನೇರ ಸೈನಿಕ ಹಂತದಲ್ಲಿ ನಡೀತಾ ಇದೆ, ಪ್ರಾದೇಶಿಕವಾಗಿ ವ್ಯಾಪಿಸ್ತಾ ಇದೆ, ಜಾಗತಿಕ ಮಟ್ಟದಲ್ಲಿ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರುತ್ತೆ, ಜೊತೆಗೆ ರಾಜತಾಂತ್ರಿಕ ಒತ್ತಡವನ್ನು ಹೆಚ್ಚು ಮಾಡುತ್ತೆ. ಈಗಾಗಲೇ ಯುರೋಪಿಯನ್ ಯೂನಿಯನ್ ಮತ್ತು ಭಾರತ ಮಾತುಕತೆಯ ಮೂಲಕ ಇದನ್ನು ಬಗೆಹರಿಸಿಕೊಳ್ಳಿ ಅನ್ನೋ ಕಿವಿ ಮಾತನ್ನು ಶಾಂತಿಭೂತ ಡೊನಾಲ್ಡ್ ಟ್ರಂಪ್ಗೆ ಹೇಳಿವೆ. ಆದರೂ ಹುಚ್ಚು ಕುದುರೆಯ ಹಾಗೆ ಆಡೋ ದೊರೆ ಟ್ರಂಪ್ ಅದೇನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು ಅಷ್ಟೇ. ಇದು ಗೆಳೆಯರೆ, ಇಸ್ರೇಲ್ ಅಮೆರಿಕ ಇರಾನ್ ಮೇಲೆ ದಾಳಿಯನ್ನು ಮಾಡಿ ಇರಾನ್ ಸರ್ವೋಚ್ಚ ನಾಯಕ ಕೊಮೇನಿ ಅಂತ್ಯಕ್ಕೆ ಭಾರತ ಮತ್ತು ಪಾಕಿಸ್ತಾನದಲ್ಲೇ ಬಹಳಷ್ಟು ಮುಸಲ್ಮಾನರು ಗೋಳಾಡ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.